ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಮಹಾಪುರುಷನಪ್ಪ ನೀನು. ನಮ್ಮ ಈ ಸುಂದರವಾದ ಸಂಸಾರ ಯಾವಾಗಲೂ ಹೇಗೆ ಸುಮೂಗವಾಗಿ ಸಾಗಲಿ ಅಂತ ನಿನ್ನಲ್ಲಿ ನಾನು ಕೈ ಮುಗಿದು ಬೇಡುತ್ತೇನೆ. ಅಷ್ಟೇ ಅಲ್ಲ, ತಂದೆ ತಾಯಿಗಳನ್ನು ಕಳೆದುಕೊಂಡು ರೋಡಿನಲ್ಲಿ ನಿಂತು ದುಃಖಿಸುತ್ತಾ ಅಳುವಾಗ ಶ್ರೀರಾಮಚಂದ್ರನಂತೆ ಬಂದು ನನ್ನ ಕೈ ಹಿಡಿದು ನನಗೆ ಜೀವನ ಕೊಟ್ಟರು. ಆ ಶ್ರೀರಾಮಚಂದ್ರ ಯಾವಾಗಲೂ ಈ ಸಂತಸದ ಮನೆಯಲ್ಲಿ ಸಂತೋಷದಿಂದ ನಗುನಗುತ್ತಾ ಇರಲಿ ಎಂದು ನಿನ್ನಲ್ಲಿ ನಾನು ಬೇಡಿಕೊಳ್ತೇನೆ ದೇವ. ಅಷ್ಟೇ ಅಲ್ಲ, ತನ್ನ ತಮ್ಮನಿಗೋಸ್ಕರ ಹಗಲು ರಾತ್ರಿ ಎನ್ನದೇ ಭೂಮಿ ತಾಯಿಲೆ ಕಷ್ಟಪಡ್ತಾ ಇದ್ದಾರೆ. ಅವರು ಕಷ್ಟ ಪಡುವುದನ್ನು ನೋಡಿ ನನ್ನ ಜೀವ ಸಣ್ಣಾಗುತ್ತಿದೆ. ನಮ್ಮೆಲ್ಲರನ್ನು ಕಾಪಾಡೋ ಭಾರ ನಿನ್ನಲ್ಲೇ ಕೊಡಿದೆ ತಂದೆ, ನಿನ್ನಲ್ಲೇ ಕೊಡಿದೆ. ಸೀತಾ, ಏನು ಮಾಡುತ್ತಿರುವೆ? ಬನ್ರಿ, ಆ ಮಹಾತಾಯಿ ಪೂಜೆ ಮುಗಿಸಿ ಈಗ ನಿಂತಿದೆ. ಬನ್ನಿ, ನೀವು ಆ ತಾಯಿಗೆ ನಮಸ್ಕರಿಸಿರಿ. ಸೀತಾ, ಹಿಂದೇಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು? ಈ ಮನೆಯಲ್ಲಿ ಯಾರಾದರೂ ನಿನಗೆ ಏನಾದರೂ ಅಂದರೆ, ಅಥವಾ ನಿನ್ನ ಮನಸ್ಸಿಗೆ ನೋವಾಗುವಂತೆ ನನ್ನಿಂದೇನಾದರೂ ತೊಂದರೆ ಆಯಿತು? ಚೇಚಿ, ಹಾಗೆಲ್ಲ ಮಾತನಾಡಬೇಡ್ರಿ. ನಿಮ್ಮಿಂದ ನನಗೆ ಯಾವ ತೊಂದರೆನೂ ಆಗಿಲ್ಲ. ನೋಡ್ರಿ, ಈ ಮನೆಯಲ್ಲಿ ಸಂತೋಷದಿಂದ ಇದ್ದೇನೆ. ಆದ್ರೆ ದಿನ ಬೆಳಗಾದ್ರೆ ಸಾಕು, ನೀವು ಪಡುತ್ತಿರುವ ಕಷ್ಟವನ್ನ ನೋಡಿ ನನ್ನ ಜೀವ ಸಣ್ಣಾಗುತ್ತಿದೆ. ಸುಳ್ಳು ಹೇಳಬೇಡ ಸೀತಾ, ನಿನ್ನ ಮನದಾಳದ ವೇದನೆಯನ್ನು ನಾನು ಚೆನ್ನಾಗಿ ಬಲ್ಲೆ. ಮದುವೆಯಾಗಿ 10 ವರ್ಷ ಕಳೆದರೂ ನಿನ್ನ ಮಡಿಲಲ್ಲಿ ಒಂದು ಮಗು ಆಡಲು ಎಂಬ ಹೊರಗು ನಿನ್ನ ದುಷ್ಟ ಜನರು ನೋಡುತ್ತಿರುವ ಬಂದೆಯನ್ನು 2 ಅಕ್ಷರ ಕೇಳಿ ನಿನ್ನ ಮನ ಮುದುಡಿತಿ. ಹೇಳು ಸೀತಾ, ಬೇಗ ಹೇಳು. ಹೌದು ರೀ, ಈ ಮಣ್ಣಿನ ಋಣ ಬೇಕಾದ್ರೆ ನಮಗೆ 7 ಜನ್ಮದ ಪುಣ್ಯ ಇರಬೇಕು. ಹೊಟ್ಟೆಯಲ್ಲಿ ಮಗು ಹುಟ್ಟಬೇಕಾದ್ರೆ ಅದಕ್ಕೆ 7 ಜನ್ಮ 1000 ಋಣ ಬೇಕು. ಅವ 2 ಋಣ ನನ್ನಲ್ಲಿ ಇಲ್ವಲ್ಲ ರೀ. ಆದ್ರೂ ನನಗೆ ಚಿಂತೆ ಇಲ್ಲ ರೀ. ಯಾಕೆಂದ್ರೆ ತಾಯಿ ಹೋಗಿ ಹೆಚ್ಚು ಪ್ರೀತಿ ಮಾಡುವಾಗ ಮುತ್ತಿನಂತ 2 ಮಕ್ಕಳು ಇದ್ದಾರೆ. ಅವರ ನನ್ನ ಮೈದನಲ್ಲರ ರೀ, ನನ್ನನ್ನು ಹೆತ್ತ ತಾಯಿಯಾಗಿ ಜೋಪಾನ ಮಾಡ್ತಿದ್ದಾರೆ. ಅಂದಾಗ ನನಗೆ ಯಾವ ಕಷ್ಟ ಆಗುತ್ತದೆ ಹೇಳ್ರಿ? ಮೆಚ್ಚಿದೆ ಸೀತಾ ನಿನ್ನ ಮಾತಿಗೆ. ನಿನ್ನಂತ ಸತೀಶರ ಮನೆಯನ್ನು ಕೈ ಹಿಡಿದೆ ನಾನೇ ಭಾಗ್ಯವಂತ. ಮೈದುನರ ಮೇಲೆ ಕಟ್ಟಿಕೊಂಡಿರುವ ಕನಸು, ಒತ್ತಿರುವ ಹರಿಕೆ ಇತರರಿಗೂ ಆದರ್ಶಪ್ರಾಯ ಸೀತಾ, ಇತರರಿಗೂ ಆದರ್ಶಪ್ರಾಯ. ಹಾಗೇನಿಲ್ಲರಿ, ಆ ಶಿವನಿಗೆ ಹೂವೆಂದರೆ ಪಂಚಪ್ರಾಣ, ನನಗೆ ನೀವೆಂದರೆ ಪಂಚಪ್ರಾಣ ಇದ್ದ ಹಾಗೆ. ಅಂದಾಗ ನಾನ್ಯಾಕೆ ಅದರ ಬಗ್ಗೆ ಚಿಂತೆ ಮಾಡಲಿ? 10 ವರ್ಷ ಕಳೆದರೂ ಕೂಡ ಈ ಮನೆಯಲ್ಲಿ ಒಂದು ತೊಟ್ಟಿಲು ಕೂಡ ತೋಗಿಲ್ಲ. ಅಂದಾಗ ಇನ್ನೊಬ್ಬಳ ಸವತೆಯನ್ನು ತರುವ ಚಿಂತೆ ಕೂಡ ನೀವು ಮಾಡಿಲ್ಲ. ಈ ನಿಮ್ಮ ಋಣವನ್ನು ನಾನು ಹೇಗೆ ತೀರಿಸಿಲ್ರಿ? ಹೇಳಬೇಡ ಸೀತಾ, ನಾನು ದೇಹ, ನೀನು ಪ್ರಾಣ. ಬದುಕಿನ ಸಾಗರದಲ್ಲಿ ಅದೆಷ್ಟ ಅಲೆಗಳು ಬಂದು ಎದೆಗೆ ಅಪ್ಪಳಿಸಿದರು. ಅಂಜದ ಧೈರ್ಯವಾಗಿ ಈಜಿಗಡ ಸೇರೋಣ. ಆದರ್ಶ ದಂಪತಿಗಳೆಂಬ ಹೆಸರು ಪಡೆಯೋಣ. ಮಕ್ಕಳಿಲ್ಲದೆ ಕೊರಗುವ ನಿನ್ನನ್ನು ಕಂಡು ಬಂಜೆ ಎಂದು ಬಲ್ಲಂತೆ ಬಿರಿನುಡುತ್ತಿರುವ ಈ ಆಳ ಸಮಾಜ ಒಂದಲ್ಲ ಒಂದಿನ ತೊಟ್ಟಿನ ತೂಗಿದ ಗರಿತು ಎಂದು ಕೂಗಿ ಕೂಗಿ ಇಲ್ಲಿವರೆಗೆ ನೀನು ಚಿಂತಿಸಿದೆ ತಾಳ್ಮೆಯಿಂದಿರಬೇಕು ಅಷ್ಟೇ.
ಬಂದಿದೆ. ಆಯ್ತು, ನಿಮಿಷದಂತೆ ಆಗಲಿ. ಆ ಮಾರುತೇಶ್ವರ ಕಣ್ಣು ಬಿಟ್ಟಿದ್ದೆ ನಿಜವಾದ್ರೆ ಒಂದೇಕ್ರಿ ಎರಡೆರಡು ಮಕ್ಕಳು ಈ ಮನೆ ತುಂಬಾ ಓಡಾಡುವಂತಾಗ್ಲಿ. ನಿಜ ಸೀತಾ, ದೇವರು ಮಗನ ಕಷ್ಟವನ್ನು ಕೊಡ್ತಾನೆ, ನಂತರ ಕೈ ಹಿಡಿದು ಕಾಪಾಡ್ತಾನೆ. ನಾವು ತಾಳ್ಮೆಯಿಂದಿರಬೇಕು ಅಷ್ಟೇ. ಆಯ್ತು ರೀ, ಬಂದಿದ್ದು ಬರೀ ಆ ಮಾರುತೇಶ್ವರ ದಯ ಬಂದಿರ್ಲಿ. ಬನ್ರಿ, ನಮ್ಮ ಮನೆಯಲ್ಲಿ ಸಂಭ್ರಮ ಅಂತ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೇನೆ. ಮೊದಲು ದೇವರಿಗೆ ಊಟ ನಮಸ್ಕಾರ ಮಾಡಿ. ನಿಜ ಸೀತಾ, ಮೈದುನರೆ ನನ್ನ ಮಕ್ಕಳೆಂದು ಭಾವಿಸುವ ನಿನ್ನಂತ ಅತ್ತಿಗೆಯನ್ನು ಪಡೆದ ನನ್ನ ತಮ್ಮಂದಿರು ನಿಜಕ್ಕೂ ಪುಣ್ಯವಂತರು. ಆ ಸೀತಾ, ನಿನಗೊಂದು ಮಾತು ಕೇಳಲಿ? ಕೇಳ್ರಿ, ಅದ್ಯಾವ ಮಾತಂತ ಖಂಡಿತವಾಗ್ಲೂ ಕೇಳಿ. ನನ್ನ ಪ್ರಾಣವನ್ನು ಒತ್ತೆ ಇಟ್ಟಾದ್ರೂ ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ರೀ. ನಿನ್ನ ಮೈದುನರಿಂದ ಮುಂದೆ ನಿನಗೆ ಏನಾದರೂ ತೊಂದರೆಯಾದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿನ್ನಲ್ಲಿದೆಯಾ ಸೀತಾ? ನೋಡ್ರಿ, ಒಂದು ಸಸಿಗೆ ನಾವು ನೀರು ಹಾಕಿ ದೊಡ್ಡ ಮರವಾಗಿ ಬೆಳೀಲಿ ಅಂತ ಅದನ್ನು ಪ್ರಾಣವಾಗಿ ಜೋಪಾನ ಮಾಡುತ್ತೇವೆ. ಅದು ಮರವಾಗಿ ಬೆಳೆದು ನಮಗೆ ನೆರಳು ಕೊಡಲಿ ಅಂತ ಜೋಪಾನ ಮಾಡುತ್ತೇವೆ. ಅಂದಾಗ ನೆರಳು ಕೊಡಬೇಕಾದ ಮರವೇ ಬುಡ ಮೇಲಾಗಿ ನಮ್ಮ ಮೇಲೆ ಬಿದ್ದರೆ ಯಾರೇನು ಮಾಡುವುದು ರೀ? ಯಾರೇನು ಮಾಡುವುದು? ಬಂದಿದ್ದೆಲ್ಲ ಅನುಭವಿಸಲೇಬೇಕು, ಅಷ್ಟೇ ಅಲ್ವೇನ್ರಿ ಜೀವನ? ಸೀತಾ, ನಿನ್ನ ಮಾತು ಕೇಳಿ ನಾನು ಮೂಕನಾಗಿ ಚಿನ್ನದಂತ ನಿನ್ನ ಮನಸ್ಸಿಗೆ ಸಲ್ಲದ ಪ್ರಶ್ನೆ ಕೇಳಿ ನೋವು ಮಾಡಿದೆ. ನಮ್ಮ ಕೈ ತುತ್ತು ಉಂಡ ಬೆಳೆದು ಅವರು ಯಾವ ಕಾಲಕ್ಕೂ ನಮಗೆ ದ್ರೋಹ ಮಾಡಲಾರರು, ಯಾವ ಕಾಲಕ್ಕೂ ದ್ರೋಹ ಮಾಡಲಾರರು. ನಿಜ ರೀ, ನೀವು ಹೇಳುವ ಮಾತು ನಿಜವಿದೆ. ನ್ಯಾಯ ಸತ್ಯ ಧರ್ಮಕ್ಕೆ ತಲೆ ಎತ್ತಿ ನಿಲ್ಲುತ್ತಾರೆ ನನ್ನ ಮೈದುನ. ಹಸಿವು ಅಂತ ಬಂದವರಿಗೆ ತುತ್ತಿನ ಊಟ ಹಾಕ್ತಾ ಕಳಿಸ್ತಾರೆ ನನ್ನ ಮೈದುನ. ಅಂದಾಗ ನಾನು ಯಾಕ್ರಿ ಚಿಂತೆ ಮಾಡ್ಲಿ? ಅವ್ರು ಯಾರು ಗೊತ್ತಾ? ಶ್ರೀರಾಮಚಂದ್ರನ ಅವಳಿ ಸಹೋದರರೇ. ಸೀತಾ, ಇದು ರೈತ ಮನೆತನ. ನೀನೇ ಈ ರೈತ ಮೆಚ್ಚಿ ದಯ ಮಾಡಿದಿ. ನನ್ನ ಮನೆ ಬೆಳಗಿದ ಜ್ಯೋತಿ, ನನ್ನ ತಮ್ಮಂದರೆ ನನ್ನ ಎರಡು ಕಣ್ಣುಗಳು. ನಿಮಗೆ ಏನಾದರೂ ಆದರೆ ನಾನು ಮಾತ್ರ ಜೀವಂತ ಬದುಕುವೆ. ಆ ಮಾರುತೇಶ್ವರನ ಸದಾ ಕೃಪೆ ನಮ್ಮ ಮೇಲೆ ಇರಲಿ ಅಂತ ನಾನು ಆ ಮಾರುತೇಶ್ವರನ ಬೇಡಿಕೊಳ್ತೇನೆ. ಬನ್ನಿ, ಒಳಗಡೆ ಪ್ರಸಾದ ರೆಡಿ ಮಾಡ್ತೀನಿ, ಊಟ ಮಾಡಿ. ಸೀತಾ, ನಿನ್ನ ಹಿತವಾದ ಮಾತನ್ನು ಆಲಿಸಿ ನನ್ನ ಹಸಿವೆ ಹೊಡೆಯಲೇ ತುಂಬಿ ಹೋಯಿತು. ಇನ್ನು ನನಗೆ ಬೇಕಾಗಿರುವ ನಿನ್ನ ಸಿಹಿಮುತ್ತಿನ ತಾಮ್ರ. ಇದೇನ್ರಿ? ಹೋಗ್ರಿ, ಮೈದಂಡ್ರು ಬರುವ ಸಮಯ ಆಯ್ತು. ಅಂತದ್ರಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ನಾನಿನ್ನು ಒಳಗಡೆ ಅಡಿಗೆ ಮಾಡ್ಬೇಕು. ಬನ್ನಿ, ಮೊದಲು ಊಟ ಮಾಡುವರಂತೆ. ಇದೇನ್ರಿ ನಿಮ್ ಹುಚ್ಚಾಟ? ಅವರು ಬರುವವರೊಳಗೂ ಮುಗಿದು ಹೋಗಲಿ ನಮ್ಮ ಮಧುರ ಗೀತೆ. ಆಗ್ಲಿ, ಪತಿಯ ಮಾತು ಕೇಳೋದು ಸತ್ಯವಾದ ಧರ್ಮ ಅಲ್ವೇನ್ರಿ? ನಿಮ್ ಮಾತೇನಂತೆ ಆಗ್ಲಿ. ಬಲು ಬಂದು ಸಿಗಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಣಿಗೆ ಕೊಡುವಾರೆ ನನ್ನ ಸನಿಹಕ್ಕೆ.
ನೀನಂದ್ರೆ ತುಂಬಾ ಇಷ್ಟ ಸಿಹಿ ಮುತ್ತಿನ ಕಾಣಿಕೆ ಇದಾರೆ ನನ್ನ ನಿನಗೆ. ಸಿಹಿ ಮುತ್ತಿನ ಕಾಣಿಕೆ ಇದಾರೆ ನನ್ನ ನಿನಗೆ. ಿ
ಕೆಲಸ ಏನಾಯ್ತು? ಮಣ್ಣು ಪಾಲಾಯ್ತು ಹತ್ತಿಗೆ, ಮಣ್ಣು ಪಾಲಾಯ್ತು, ಮಣ್ಣು ಪಾಲಾಯ್ತು. ಯಾಕೆ ಈ ರೀತಿ ದುಃಖ ಪಡ್ತಾ ಇದ್ದೀಯಾ? ನೀನ್ ಹೋದ ಕೆಲಸ ಅದು ಏನಾಯಿತು ಎಂದು ಹೇಳು ಲಕ್ಷ್ಮಣ್. ಹೀಗೆ ಒಗಟಾಗಿ ಮಾತಾಡಿದರೆ ನಮಗೆ ಹೇಗೆ ತಿಳಿಯಬೇಕು? ಅಣ್ಣ, ಕಣ್ಣಿಗೆ ಎಣ್ಣೆ ಬಿಟ್ಟು ಕಣ್ಣು ಕಷ್ಟಪಟ್ಟು ಓದಿದ ನನಗೆ ಮೋಸ ಮಾಡಿದ್ರಣ್ಣ. ಅದೃಷ್ಟ ನಾವೆಷ್ಟೇ ಉತ್ತಮ ಅಂಕಗಳು ಪಡೆದರು ದುಡ್ಡಿನ ಆಸೆಗೆ ಮತ್ತೊಬ್ಬರಿಗೆ ನೌಕರಿ ನೀಡಿದ ಆ ವಂಚಕರಿಗೆ ನನ್ನಂತ ಬಡವರ ಕಣ್ಣೀರು ಕಾಣಿಸ್ತೇನಲ್ಲ. ಮೈದನ, ದುಃಖ ಪಡಬೇಡ, ಸಮಾಧಾನ ಮಾಡಿಕೊ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಒಂದು ಹಾಳೆಯಲ್ಲಿ ಎಲ್ಲ ಮುಗಿದು ಹೋಗುವ ಕಾಲ ಇದಾಗಿದೆ. ಅಂದಾಗ ನಿಮ್ಮಂತ ವಿದ್ಯಾವಂತರಿಗೆ ಅನ್ಯಾಯ ಆಗೋದು ಸಹಜವಾಗಿ ಬಿಟ್ಟಿದೆಪ್ಪ ಈಗಿನ ಕಾಲದಲ್ಲಿ. ನೋಡು, ಹಿರಿಯರ ಒಂದು ಮಾತು ಹೇಳಿಲ್ಲವೆ, ಮರಳಿ ಯತ್ನವ ಮಾಡು ಅಂತ. ಹೌದು ತಮ್ಮ, ನಿನ್ನ ಹತ್ತಿಗೆ ಹೇಳುವ ಮಾತಿನಲ್ಲಿ ಒಂದು ಅರ್ಥವಿದೆ. ಕತ್ತಲಾಯಿತೆಂದು ಕೊರಗುವುದಕ್ಕಿಂತ ಬೆಳಕು ಹುಡುಕುವ ಪ್ರಯತ್ನ ಮಾಡಬೇಕು. ಸಾಧ್ಯವಿಲ್ಲಣ್ಣ, ಸಾಕಷ್ಟು ಬಾರಿ ಪ್ರಯತ್ನಿಸಿದರು, ಒಂದು ನೌಕರಿ ದೊರಕಲಿಲ್ಲ. ಅಂತ ಓಲೆ ನನಗೆ ಬೇಡಣ್ಣ. ನಿನ್ನ ಜೊತೆ ನಾನು ಭೂತಾಯ ಸೇವೆ ಮಾಡುತ್ತೇನೆ, ನಿನ್ನ ಹೆಗಲಿಗೆ ಹೆಗಲಾಗಿ ಬಿಡುತ್ತೇನೆ. ನಂಬಿದವರಿಗೆ ಎಂದು ಮೋಸ ಮಾಡಲಾರಳು. ಅಣ್ಣ, ಹತ್ತಿಗೆ ಇದೇನು ನೀವು ಯಾವುದೋ ಗಾಢವಾದ ಚರ್ಚೆಯಲ್ಲಿ ತೊಡಗಿದ್ದೀರಿ? ಅದೇನೊಂದು ನಾನು ತಿಳಿಯಬಹುದೇನಣ್ಣ? ಬಾ ಭರತ್, ನಾನಂತೂ ಓದಲಿಲ್ಲ, ಬರೆಯಲಿಲ್ಲ. ನನ್ನ ತಮ್ಮಂದಿರಾದರೂ ಓದಿ ವಿದ್ಯಾವಂತರಾಗಲಿ, ಈ ಮನೆಗೆ ಹೆಸರಾಗಲಿ. ತಮ್ಮ ಕಾಲ ಮೇಲೆ ತಾವು ನಿಲ್ಲಲೆಂದು ಇಲ್ಲಿವರೆಗೆ ಕಷ್ಟಪಟ್ಟು ಓದಿಸಿದರು. ಆದರೆ ಹಿಂದೂ ಕೆಲಸಕ್ಕೆಂದು ಹೋದ ನನ್ನ ಲಕ್ಷ್ಮಣನಿಗೆ ಅನ್ಯಾಯ ಮಾಡಿದರಪ್ಪ ಆ ಭ್ರಷ್ಟಾಧಿಕಾರಿಗಳು. ಅಂದರೆ ನಾನಿನ್ನ ಮಾತಿನ ಅರ್ಥ, ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ನನ್ನ ಅಣ್ಣನಿಗೆ ಮೋಸವಾಯಿತೆ. ಹೌದು ಭರತ್, ಕೆಲಸ ಬೇಕೆಂದರೆ 20 ಲಕ್ಷ ರೂಪಾಯಿ ಲಂಚ ಕೇಳಿದರು. ಅದು ನನ್ನಿಂದ ಆಗದು ಎಂದು ಹೇಳಿದಾಗ ನನ್ನನ್ನು ಕತ್ತಿಗೆ ಕೈ ಕೊಟ್ಟು ಕಚೇರಿಯ ಬಾಗಿಲಿನಿಂದ ಹೊರ ಹಾಕಿದರು. ಇಂಥ ಅವಮಾನವನ್ನು ಹೇಗೆ ಸಹಿಸಲಿ ಭರತ್, ಹೇಗೆ ಸಹಿಸಲ? ಅಯ್ಯೋ ಪಾಪಿಗಳ, ಲಂಚಲಾಸಿಗೆ ಸಂಚು ಮಾಡಿ ವಂಚ ಹಾಕಿ ನನ್ನ ಅಣ್ಣನನ್ನು ಹೊರಗೆ ತಳ್ಳಿದ್ದೀರ. ನಾನು ನಿಮ್ಮನ್ನು ಸುಮ್ಮನೆ ಬಿಡಲಾರೆ ಅಣ್ಣ. ನಾನು ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ. ನಿಂತ್ಕೋಬರ. ನೋಡು, ಶ್ರೀಮಂತರು, ಅವರು ಹಣ ಇದ್ದವರು, ನಮ್ಮಂತ ಬಡವರು ಅವ್ರ ಜೊತೆ ಹೊಂದಾಣಿಕೊಳ್ಳುವುದು ಸರಿ ಇರುವುದಿಲ್ಲ. ನೋಡಪ್ಪ, ಅವರು ಕೆಲಸವನ್ನ ಕಿತ್ತುಕೊಂಡಿದ್ದಾರೆ ನಿಜ, ಆದ್ರೆ ನಿಮ್ಮಲ್ಲಿರೋ ವಿದ್ಯೆಯನ್ನು ಏನಾದ್ರೂ ಅವರು ಕಸಿದುಕೊಂಡಿದ್ದಾರೇನಪ್ಪ? ಆಯ್ತು ಹತ್ತಿಗೆ, ಇಂದಿನಿಂದ ನನಗೆ ನೌಕರಿ ಆಸೆ ಹೊರಟು ಹೋಯಿತು. ಇನ್ನು ಮುಂದೆ ನನ್ನ ತಮ್ಮ ಭರತನಾದರೂ ಹೋಗಲಿ, ಆ ಭ್ರಷ್ಟರಿಗೆ ಸರಿಯಾದ ಶಿಕ್ಷೆ ನೀಡಲಿ. ಹಾಗೇನ ಬೇಡ. ನೋಡು, ಅವನ ಜೊತೆ ಭರತನು ಓದಲಿ, ಎಲ್ಲರೂ ಚೆನ್ನಾಗಿ ಓದಿ ಒಂದು ಒಳ್ಳೆಯ ನೌಕರಿ ತೆಗೆದುಕೊಡ್ರಿ. ಯಾಕಂದ್ರೆ ಇದು ಬಡವರ ಕಾಲ ಅಲ್ಲ, ಶ್ರೀಮಂತರ ಕಾಲ. ಈಗಿನ ಕಾಲದಲ್ಲಿ ಈ ಬಡವರಿಗೆ ಅನ್ಯಾಯವಾಗುವುದು ಸಹಜವಾಗಿ ಬಿಟ್ಟಿದೆ. ಯಾಕಂದ್ರೆ ದುಡ್ಡಿನ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ಈಗಿನ ಬಡವರು, ರೈತರು ಹಗಲು ರಾತ್ರಿ ಎನ್ನದೆ ಶಾಲಾ ಸ್ಥೂಲ ಮಾಡಿ ಬೀಜ ಗೊಬ್ಬರ ತಂದು ಭೂಮಿಯಲ್ಲಿ ಬಿತ್ತುತ್ತಾರೆ. ಅದಕ್ಕೆ ಸರಿಯಾದ ಬೆಲೆ ಬರದೆ ಹೋದ್ರೆ ಅವರ ಕಣ್ಣೀರ ಗೋಳನ್ನು ಕೇಳುವವರು. ಈಗಿನ ಸಮಾಜ ರೈತರು ಇನ್ನೊಬ್ಬರಿಗೆ ಕೈ ಬೇಡಿ ಭಿಕ್ಷೆ ಬೇಡ ತಂದಿದ್ದಾರೆ. ಯಾರೇನು ಮಾಡುವುದು? ಈಗಿನ ಕಾಲವೇ ಆಗಿದೆ ಅಲ್ಲಪ್ಪ. ನನ್ನ ಮಾತು ಕೇಳು ಲಕ್ಷ್ಮಣ,
ಈ ನೋವು ಸಂಕಟ ನನಗೆ ಕೊನೆಯಾಗಲಿ, ನಿಮಗೂ ನಿಮ್ಮ ಮಕ್ಕಳಿಗೂ ಬರದಿರಲಿ. ನೀವು ದೊಡ್ಡ ಸಾಹಿಬರಾಗಿ ಬರುವುದನ್ನು ನೋಡುವ ಭಾಗ್ಯ ನನ್ನದಾಗಲಿ. ಅಣ್ಣ, ನನ್ನ ಆಸೆ ಗೋಪುರವೇ ಕುಸಿದು ಹೋಗಿದೆ. ಇದರಲ್ಲಿ ನನಗೆ ನಂಬಿಕೆ ಇಲ್ಲ. ಇನ್ನು ಮುಂದೆ ಏನಾದ್ರು ಒಂದು ಗ್ಯಾರೇಜ್ ತೆಗೆಯುತ್ತೇನೆ. ಅದರಿಂದ ಬಂದ ಹಣದಿಂದ ನನ್ನ ತಮ್ಮ ಬಡತನಾದರೂ ಹೋಗಲಿ. ನನಗೆ ದಯಮಾಡಿ ಒತ್ತಾಯ ಮಾಡಬೇಡಿ ಅಣ್ಣ, ಮಾಡಬೇಡಿ. ಆಗಲಿ ಸೋದರ, ನಿನ್ನ ಇಷ್ಟದಂತೆ ಆಗಲಿ. ನಿನ್ನ ಮನಸ್ಸು ಬೇಯಿಸುವ ಪ್ರಯತ್ನ ಮಾಡಲಾರೆ. ನಿನ್ನ ಹಿಂದೆ ನಿನ್ನ ಅಣ್ಣ ಸದಾ ಬೆನ್ನೆಲುಬಾಗಿರುತ್ತಾನೆ, ಚಿಂತಿಸಬೇಡ. ಅಣ್ಣ, ನಾನು ಕೂಡ ಪೊಲೀಸ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೇನೆ. ಹಲವು ವಿದ್ಯಾಭ್ಯಾಸ ಮಾಡುತ್ತಿರುವೆ. ಪೊಲೀಸ್ ನೌಕರಿ ಸಿಕ್ಕೇ ಸಿಗ್ತದೆ ಎಂಬ ನನ್ನ ಮನಸ್ಸು ಬಲವಾಗಿ ಹೇಳುತ್ತಿದೆ ಅಣ್ಣ. ಹೌದ್ರಿ, ಈ ಸಂತೋಷ ಯಾವಾಗಲೂ ಹೀಗೆ ಇಲ್ಲ ಅಂತ ನಾನು ಆ ಮಾರುತೇಶ್ವರನಲ್ಲಿ ದಿನ ಸೆರೆಗುಡ್ಡಿ ಬೀಳ್ಕೊಂಡಿದ್ದೇನೆ. ನಿಮ್ಮಂತ ಹತ್ತಿಗೆಯನ್ನು ಪಡೆಯಲು ನಾವೇ ಭಾಗ್ಯವಂತರು. ನೀನು ನಮ್ಮ ಹತ್ತಿಗೆ ಅಲ್ಲಮ್ಮ, ಎತ್ತ ತಾಯಿ, ಎತ್ತ ತಾಯಿ. ಸೀತಾ, ನನ್ನ ಮುದ್ದಾದ ತಮ್ಮಂದಿರಿಗೋಸ್ಕರ ಒಂದು ಹಾಡನ್ನು ಆಡಬಾರದೆ? ಅವ್ರು ಸುಮಾರು ಹಾಡು ಹತ್ತಿಗೆ. ಹಲ್ಲಿನುಂಟು ಹಿಲ್ಲಿನುಂಟು ಎಂದು ಕಾಣದ ದೇವರನ ಹುಡುಗುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗಿ ಹೇಳುವ ಮುಗಿಬರುವುದ ಕಲ್ಲನೇ ಮನೆ ಪ್ರೀತಿ
ನನಗೆ